ಅಂದರೆ ಇವತ್ತು ಗುರುಪೂರ್ಣಿಮೆ, ಹಾಗಾಗಿ ಇವತ್ತು ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ. ನಾನು ಬೆಳಗಿನ ಹೋಗಬೇಕಾಯಿತು. ಇವತ್ತು ಶೂಟಿಂಗ್ ಇರಲಾಗಿ ನಾನು ಶೂಟಿಂಗ್ ಮುಗಿಸ್ಕೊಂಬರೋಷ್ಟರಲ್ಲಿ ಹುಣಸೂರಿನಲ್ಲಿ 6 ಗಂಟೆ ಆಯಿತು. ಕ್ಯಾನಗರದಿಂದ ಶೂಟಿಂಗ್ ಮುಗಿಸ್ಕೊಂಬರೋಷ್ಟರಲ್ಲಿ. ಹಾಗಾಗಿ 7 ಗಂಟೆಗೆ ಸಾಯಿಬಾಬಾ ಟೆಂಪಲ್ಗೆ ಹೋದೆ. ಒಳಗಡೆ ಹಂಗೆ ಹೋಯ್ತಾ ಚಿತ್ರೀಕರಣ ಮಾಡ್ಕೊಂಡು ಬಂದೆ. ಒಳಗಡೆ ಹೋದವನು ನಾನು ದರ್ಶನ ಮಾಡಿ, ಸಾಯಿಬಾಬಾ ದರ್ಶನ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ಸುಮಾರು 1 ಗಂಟೆ ಹಿಡೀತು. ಅಷ್ಟೊಂದು ಭಕ್ತಾದಿಗಳು ಈ ಸರಿ ಸಾಯಿಬಾಬಾ ಭಕ್ತರು ಜಾಸ್ತಿ ಸೇರಿದರು. ತುಂಬ ಗ್ರೌಡು, ಬರೀ ಹುಣಸೂರಿಂದ ಅಲ್ಲ, ಕ್ಯಾನಗರ, ಪಿರಿಯಾಪಟ್ಟಣ, ಕೋಟೆ ಎಲ್ಲದಿಂದ ಭಕ್ತಾದಿಗಳು ಬಂದಿದ್ದರು. ಬರ್ತಾ ಈ ಸಾಯಿಬಾಬನ ಭಕ್ತಾದಿಗಳು ಜಾಸ್ತಿ ಆಗ್ತಾ ವರ್ಷ ಜಾಸ್ತಿ ಆಗ್ತಾಯಿದ್ದಾರೆ. ಈ ವರ್ಷವೂ ಹಂಗೆ ಆಯಿತು. ಹಾಗಾಗಿ ಪ್ರಸಾದವನ್ನು ಕರ್ನಾಟಕ ರಾಜ್ಯ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಂಥ ಪುಷ್ಪ ಅಮರನಾಥ್ ಅವರು ಮೇಡಮ್ ಅವರು ಮಾಡ್ತಾಯಿದ್ರು. ಮತ್ತು ಅವ್ರಿಗೆ ಯಜಮಾನರಾದಂಥ ಊಡ ಅಧ್ಯಕ್ಷರಾದಂಥ HP ಅಮರನಾಥ್ ಅವರು ಪ್ರಸಾದವನ್ನು ಕೊಡ್ತಾಯಿದ್ರು. ಜೊತೆಗೆ ಆ ಪ್ರಸಾದದಲ್ಲಿ ಜೊತೆಗೆ ಕಲ್ಕುಂಡ್ಕೆ ರಾಘು ಅವರು, ಆನಂದಣ್ಣ ಅವರು, ಮತ್ತು ದಿಲೀಪ್ ಅವರು, ಮತ್ತು ಗಣೇಶ್ ಅವರು ಎಲ್ಲರೂ ಅಲ್ಲಿ ಪ್ರಸಾದವನ್ನು ಭಕ್ತಾದಿಗಳಿಗೆ ಕೊಡ್ತಾಯಿದ್ರು. ಆಮರಣ ಅಂತೂ ಸ್ವೀಟ್ ಅಂತಾಯಿದ್ರು. ಒಳ್ಳೆಯದಾಗಲಿ ಅಂತೆಲ್ಲ. ಅಷ್ಟೊತ್ತಿಗೆ ಪುಷ್ಪ ಮೇಡಮ್ಮು ಸಿಕ್ಕಿದಾಗ ನಮಸ್ಕಾರ ಮೇಡಮ್ ಅಂತ ಹೇಳಿದಾಗ ತುಂಬ ಖುಷಿಪಟ್ಟು ಪ್ರೀತಿಯಿಂದ ಮಾತಾಡಿದ್ರು. ನಿಮ್ಮ ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿ ಮಾಡ್ತಾಯಿದ್ರಿ, ಒಳ್ಳೆ ಕಂಟೆಂಟ್ ಮಾಡ್ತಾಯಿದ್ರಿ, ಒಳ್ಳೇದು ಮಾಡಿ, ಒಳ್ಳೇದಾಗ್ತಾಯಿದೆ, ಒಳ್ಳೇದು ಮಾಡಿ, ನಿಮಗೆ ನಮ್ಮ ಸಹಕಾರ ಪೂರ್ಣ ಇದೆ ಅಂತ ಹೇಳಿದ್ರು. ಹಾಗಾಗಿ ತುಂಬ ಖುಷಿಯಾಯಿತು. ಅಟ್ಲೀಸ್ಟ್ ನಮ್ಮ ಸೋಷಿಯಲ್ ಮೀಡಿಯಾ ನೋಡ್ತಾರಂತ. ನಮಸ್ಕಾರ.